ಆಶಿಕ್ ಅವರೇ, ಈ ಸಿನಿಮಾ ಶುರುವಾಗಿ ಬಹಳ ದಿನಗಳೇ ಆಯಿತು. ಮೀನ್ ವೈಲ್ ನೀವು ತುಂಬ ಪ್ರಾಜೆಕ್ಟ್ಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರಿ. ನಿಮ್ಗೆ ಆ ಡೇಟ್ಸುಗನ್ನ ಹೊಂದಾಣಿಕೆ ಮಾಡ್ಕೊಡೋದೆಲ್ಲ ಕಷ್ಟ ಆಗಲಿಲ್ವಾ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ? ಅದೇ ಟೀಮ್ ಜೊತೆ ಅಂದ್ರೆ ಈ ಸಿನಿಮಾಗೂ ಕೂಡ ಅಷ್ಟೇ ಟೈಮ್ ಬೇಕಿತ್ತು. ಅಂದ್ರೆ ಇವಾಗ ನಾನು ಇಷ್ಟು ಡೇಟ್ ಕೊಟ್ಟಿದ್ದೀನಿ, ಇಷ್ಟು ಬೇಗ ಮುಗಿಸಿ ಅನ್ನೋಕೆ ಆಗ್ತಿರ್ಲಿಲ್ಲ. ಇವಾಗ ಮಂಗ್ಳೂರ್ ಶೆಡ್ಯೂಲ್ ಆದ್ಮೇಲೆ ಅದ್ ಆಲ್ಮೋಸ್ಟ್ 1 month 40 ಡೇಸ್ ಶೆಡ್ಯೂಲ್ ಇದ್ದಿದ್ದು ನಾವು ಕುಂದಾಪುರದಲ್ಲಿ ಮಾಡಿದ್ದು. ಅದಾದ ನಂತರ ಇವರು ಬ್ರೇಕ್ ತಗೊಂಡು ಸುಧಾರಿಸ್ಕೊಳ್ಳೋಕೆ ಇವ್ರಿಗೆ ಟೈಮ್ ಬೇಕು. ಬಿಕಾಸ್ ಆ ಎಂಟೈರ್ ಶೆಡ್ಯೂಲ್ ವಾಸ್ ವೆರಿ ಲಾಂಗ್ ಅಂಡ್ ಹೆಕ್ಟಿಕ್ ಶೆಡ್ಯೂಲ್. ಅದಾದ ನಂತರ ಗ್ಯಾಪ್ ತಗೊಂಡು ಇವ್ರು ನೆಕ್ಸ್ಟ್ ಈಗ ದೇವಲೋಕ ಮಾಡ್ಬೇಕಂದ್ರೆ ಅದಕ್ಕೆ ಪ್ರಿಪ್ರೇಷನ್ಗೆ ಒಂದಷ್ಟು ಟೈಮ್ ಬೇಕು. ಪ್ರೀ ಪ್ರೊಡಕ್ಷನ್ ವಿತ್ ಎವ್ರಿ ಡಿಫ್ರೆಂಟ್ ಶೆಡ್ಯೂಲ್ ಆಗ್ತಿತ್ತು. ಸೊ ನಾನು ಆ ಗ್ಯಾಪಲ್ಲಿ ಬೇರೆ ಕಡೆ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡು ಬರ್ತಿದ್ದೆ. ಆ್ಯಂಡ್ ಆಫ್ಕೋರ್ಸ್ ಟೀಮ್ ತುಂಬಾನೇ ಕೋಆಪರೇಟಿವ್ ಆಗಿತ್ತು. ಆ್ಯಂಡ್ ಸುನಿ ಸರ್ ಅವಾಗಲೇ ಹೇಳ್ದಂಗೆ ಏನಾದ್ರು ರಿಕ್ವೆಸ್ಟ್ ಮಾಡಿ ಸರ್ ಪ್ಲೀಸ್ ಸರ್ ಅಂತಂದರೆ ಹೆಂಗೋ ಅಂದರೆ ಮಾಡೋಕ್ಕಾಗುತ್ತೆ ಅಂದರೆ ಡೆಫಿನೆಟ್ಲಿ ಅವ್ರು ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಸುನಿ ಸರ್ ಜೊತೆ ನನಗೆ ಯಾವತ್ತೂ ಡೇಟ್ಸ್ ವಿಚಾರದಲ್ಲಿ ತೊಂದರೆ ಅಂತ ಆಗೇ ಇಲ್ಲ. ಸೊ ಯಾವತ್ತಿಗೂ ಈ ಟೀಮ್ ಜೊತೆ ಹಾಗೇನೆ ದೇ ಬಿನ್ ವೆರಿ ಅಂಡರ್ಸ್ಟ್ಯಾಂಡಿಂಗ್, ಈವನ್ ಇನ್ಕ್ಲೂಡಿಂಗ್ ನಾವು ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಲೈಕ್ ನನ್ನ ಶೆಡ್ಯೂಲ್ ನೋಡ್ಕೊಂಡೇನೆ ನಾನು ಆಲ್ಮೋಸ್ಟ್ 15-20 days ಐ ವಾಸ್ ನಾಟ್ ಹಿಯರ್. ಆಬ್ವಿಯಸ್ಲಿ ಬ್ಯಾಕ್ ಟು ಬ್ಯಾಕು ಒಬ್ಬ ಡೈರೆಕ್ಟರ್ ಜೊತೆ ಕಲಾವಿದರು ಕೆಲಸ ಮಾಡಬೇಕು ಅಂದಾಗ ಆ ಕಂಫರ್ಟ್ನೆಸ್ ಇರಬೇಕು. ಹಿಂದೆ ಏನು ನಡೀತಾ ಇದೆ, ಸರೌಂಡಿಂಗ್ಸ್ ಏನು ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂಥರ ಆಗಬೇಕು. ಸೊ ಸುನಿ ಸರ್ದು ನಿಮ್ದು ಅದು ನನಗೆ ಸುನಿ ಸರ್ ಬಗ್ಗೆ ನಂಗೆ ತುಂಬ ಖುಷಿ ಅನ್ಸುತ್ತೆ. ಇಲ್ಲ ಮೇಡಮ್, ನೀವು ಶುರು ಮಾಡಿದ ಟೈಮ್ಗೂ ಇವಾಗೂ ತುಂಬಾ ಬೆಳೆದಿದ್ದೀರಾ, ಆ ಗ್ರೋತೆ ನಮಗ್ ಬೇಕು ಅಂಡ್ ಅದು ಸಿನಿಮಾಗೂ ಹೆಲ್ಪ್ ಆಗುತ್ತೆ. ಸೊ ಐ ಥಿಂಕ್ ಅವರು ಬೆಳೆದು ಬೇರೆಯವ್ರನ್ನೂ ಬೆಳೆಸೋ ಅಂತ ಒಂದು ಗುಣ ಅವರಲ್ಲಿ. ಅಂಡ್ ಎಂಟೈರ್ ಟೀಮ್ ಕೂಡ ಹಾಗೆ ಇದೆ. ಎವ್ರಿಬಡಿ, ದುಷ್ಯಂತ್ ಆಗಿರ್ಲಿ, ದೀಪಕ್ ಸರ್ ಆಗಿರಲಿ, ದೇರ್ ಆಲ್ ವೆರಿ ಸಪೋರ್ಟಿವ್ ದಟ್ ವೇ. ಮಾಡಲಿ ಪರವಾಗಿಲ್ಲ, ನಮ್ದು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡು. ಆ್ಯಂಡ್ ಈಗಲೂ ಕೂಡ ಪ್ರಮೋಷನಲ್ ಡೇಟ್ಸು ಅಷ್ಟೇ ಎಲ್ಲನೂ ತುಂಬ ಮ್ಯಾನೇಜ್ ಮಾಡಿಕೊಂಡು, ಜೊತೆಗೆ ಬೇರೆ ಶೂಟ್ ಇದ್ರು ನೋಡಿಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ. ಅವರು ಮಂಗಳೂರ್ದು ಹೇಳಿದ್ದಕ್ಕೆ ಹೇಳ್ತೀನಿ. ನಾವು ಒಂದು 38 ದಿನ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇದ್ವಿ ಮಂಗಳೂರು ಭಾಗದಲ್ಲಿ. ಆ ಸಂದರ್ಭದಲ್ಲಿ ಇವರಿಗೆ ತಮಿಳಲ್ಲಿ ಒಂದು ಚಿತ್ರ ಮತ್ತು ತೆಲುಗುಲಿ ಒಂದು ಚಿತ್ರೀಕರಣ. ಹೌದು. ಆಮೇಲೆ ತೆಲುಗುವಲ್ಲಿ ನಾಗಾರ್ಜುನ್ ಸರ್ ಜೊತೆ ಮಾಡ್ತಾ ಇದ್ರು, ಕಲ್ಯಾಣ್ ರಾಮ್ ಸರ್ ಜೊತೆ ಮಾಡ್ತಾ ಇದ್ರು. ತಮಿಳಲ್ಲಿ ಸಿದ್ಧಾರ್ಥ್ ಸರ್ ಜೊತೆ ಮಾಡ್ತಾಯಿದ್ರು. ಅವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಅವರ ಇಂಡಸ್ಟ್ರೀಲಿ. ಇಲ್ಲಿ ನಮ್ಗೆ ಅವ್ರ ಅವಶ್ಯಕತೆ ಇತ್ತು. ನಮಗೆ ಒಂದು ದಿನ ಶೂಟ್ ಇದ್ರೂ ಅಲ್ಲಿಂದ ನೈಟ್ ಫ್ಲೈಟ್ ಹಾಕ್ಕೊಂಡು ರಾತ್ರಿ 11 ಗಂಟೆ ಆಗಲಿ 12 ಗಂಟೆ ಆಗಲಿ ಬಂದು ಬೆಳಿಗ್ಗೆ ಮತ್ತೆ 8 ಗಂಟೆಗೆ 7 ಗಂಟೆಗೆ ಸೆಟ್ಟಲ್ಲಿದ್ದು ಶೂಟ್ ಮುಗಿಸ್ಕೊಂಡು ಮತ್ತೆ ನೈಟ್ 11 ಗಂಟೆಗೆ ಹೊರಟು ಫ್ಲೈಟ್ ಹತ್ಕೊಂಡು ಈ ಥರ 3 ಸಲ ಓಡಾಡಿದ್ದಾರೆ. ಆ ಥರ 3 ಸಲ. ಬೇರೆ ಯಾರಾದರೂ ಆಗಿದ್ರೆ ಆಗಲ್ಲ ಅಂತ ಹೇಳ್ತಿರು. ಈಗಲೂ ಮೋಸ್ಟ್ಲಿ ಈಗೇನೋ ಕೇಳಿದ್ರೆ ಹಂಗೆ ಹೇಳ್ತಾರೇನೋ, ಬಟ್ ಅವಾಗ ಪಾಪ ಭಾಳ ಕೋಪ್ರೇಟ್ ಮಾಡಿ ಎಫರ್ಟ್ ಹಾಕಿ ಮಾಡಿದ್ರು. ನೋಡಿ, ಅವೆಲ್ಲ ಏನಕ್ಕೆ ಒಬ್ಬರು ಅವರು 9 ವರ್ಷದಿಂದ ಚಿತ್ರರಂಗದಲ್ಲಿದ್ದಾರೆ, ಏನಕ್ಕೆ ಉಳ್ಕೊಂತಾರೆ ಒಬ್ಬೊಬ್ಬರು 9 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, ಒಂದು ದೊಡ್ಡ ಜರ್ನಿ ಇರುತ್ತೆ. ಅದು ಹೇಗೆ ಸಾಧ್ಯ ಅಂತಂದರೆ ಅವರಲ್ಲಿ ಏನೋ ಕೆಲವೊಂದು ಅನುಕರಣೀಯ ಅನ್ನಿಸ್ಕೊಳ್ಳುವಂಥ ಅಂಶಗಳಿರ್ತವೆ, ಗುಣಗಳಿರ್ತವೆ. ಅದನ್ನೆಲ್ಲ ನೋಡಿ ಕಲಿಯುವಂಥದ್ದು ಇರುತ್ತೆ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಪ್ರೇಕ್ಷಕರು ಕೂಡ ನೋಡೋರಿಗೆ ಇದೆಲ್ಲ ಸುಲಭ ಅಂತ ಅನ್ನಿಸ್ಬೋದು. ಏನಂದರೆ ನಮ್ಮದು ಈ ಸಿನಿಮಾ ಲೋಕನೇ ಸ್ವಲ್ಪ ತೋರಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ಇದೆಲ್ಲ ಸುಲಭ, ಇದೇನೋ ಎಲ್ಲ ಗ್ಲಾಮರಸ್ ವರ್ಡ್ ಆರಾಮು ಅಂತ ಅನ್ನಿಸ್ಬೋದು. ಬಟ್ ಅದರಿಂದ ತುಂಬ ಶ್ರಮ ಇರುತ್ತೆ. ಹೌದು. ಅದೇ ಕುವೆಂಪು ಅವರು ಹೇಳಿಲ್ವಾ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿ. ಸೊ ತಮಿಳ್ನಾಡಲ್ಲಾದರೂ ಇರು, ಹೈದ್ರಾಬಾದಲ್ಲಾದರೂ. ಸೊ ಕನ್ನಡಕ್ಕೆ ಬಂದು ಸಿನಿಮಾ ಮಾಡಿ ಹೋಗ್ತೀನಿ ಅನ್ನೋ ಅವ್ರ ಮನಸ್ಥಿತಿ ಇದೆಯಲ್ಲ. ಸೊ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಇಟ್. ಖಂಡಿತವಾಗ್ಲೂ. ಈಗ ನಿಮ್ಮ ವಿಚಾರಕ್ಕೆ ಬರೋದಾದರೆ, ಸೊ ಸಾಕಷ್ಟು ಜನ ಪೊಲಿಟಿಷಿಯನ್ಸ್ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ. ಹಾಗಂತ ನೀವು ನಿಮ್ಮ ಹೋಮ್ ಬ್ಯಾನರಲ್ಲಿ ಇಂಟ್ರೊಡ್ಯೂಸ್ ಆಗಲಿಲ್ಲ. ನಿಮ್ಮ ತಂದೆಯವ್ರಿಗೂ ನನಗೆ ತಿಳಿದಂಗೆ ನೀವು ಆ್ಯಕ್ಟಿಂಗ್ ಫೀಲ್ಡಿಗೆ ಬರೋದು ಇಷ್ಟ ಇಲ್ಲ. ನಿಮ್ಮ ಗೆಳೆಯರೊಬ್ಬರು ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ, ದೀಪಕ್ ತಿಮ್ಮಪ್ಪ ಅವರು. ನೀವು ಅವ್ರ ಒಟ್ಟೊಟ್ಟಿಗೆ ಬೆಳೆದಿದ್ದಂತೆ. ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಂತ ಹೇಳ್ತಾ ಇದ್ರು. ಯಾವ ಕ್ರೈಮ್ ನನಗೆ ಗೊತ್ತಿಲ್ಲ. ಸೊ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಾಗ ನಿಮಗೆ ಇನ್ಸ್ಪೈರ್ ಆಗಿದ್ದೆ ಯಾರು ಅಂತ? ಇಂಡಸ್ಟ್ರಿಗೆ ಬರೋದಕ್ಕೆ ಯಾರೋ ಒಬ್ಬರು ಇನ್ಸ್ಪಿರೇಷನ್ ಅಂತ ಇರ್ತಾರೆ. ಹೂ ಮೇಡ್ ಯು ಟು ಕಮ್ ಫಾರ್ ದಿಸ್ ಫೀಲ್ಡ್ ಅಂತ? ನಿಜ ಹೇಳಬೇಕು ಅಂದರೆ, ನಾನು ನಮ್ಮ ತಾಯಿಯವ್ರ ತಂದೆ ಪಟ್ಟೇಗೌಡರು ಅಂತ ಹೇಳಿ ಕಥೆಗಳನ್ನ ಹೇಳೋರು ನಮಗೆ. ಪೌರಾಣಿಕ ಕಥೆಗಳು, ರಾಜರ ಕಥೆಗಳು, ರಾಮಾಯಣ ಮಹಾಭಾರತದ ಕಥೆಗಳು. ಈ ಪೌರಾಣಿಕ ಕಥೆಗಳು, ನಮ್ಮ ಸನಾತನ ಧರ್ಮದ ಕಥೆಗಳು ನನ್ನ ಚಿಕ್ಕ ವಯಸ್ಸಿನಿಂದ ಕೇಳ್ತಾ ಅದೇ ಒಂದು ಲೋಕ ನನ್ನ ತಲೆಯಲ್ಲಿ
ತುಂಬ ಗಾಢವಾಗಿ ಉಳಿದೋಯ್ತು. ಓಕೆ. ಅದನ್ನು ತೆರೆ ಮೇಲೆ ನೋಡೋಕೆ ಅವಕಾಶ ಸಿಕ್ಕಿದ್ದು ಅಣ್ಣವ್ರ ಚಿತ್ರಗಳ ಮುಖಾಂತರ. ಸೊ ಆ ಚಿತ್ರಗಳು ನೋಡ್ತಾ ಬೆಳೀತಾ ಬಂದೆ. ಅದಾದ ನಂತರ ಮತ್ತೆ ಬೇರೆ ಬೇರೆ ಸಾಮಾಜಿಕ ಚಿತ್ರಗಳು ಇದನ್ನೆಲ್ಲ ನೋಡ್ತಾ ಬೆಳೆದಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಯಾರೋ ಒಬ್ಬರ ಹೆಸರು ಹೇಳೋದಕ್ಕಿಂತ ಅವತ್ತಿಂದ ಅಣ್ಣವರಿಂದ ಹಿಡಿದು ಇವತ್ತಿನ ಹೊಸದಾಗಿ ಈ ಶುಕ್ರವಾರ ಬಿಡುಗಡೆ ಆಗೋ ಸಿನಿಮಾದಲ್ಲಿ ಯಾರೋ ಹೊಸಬರು ಬಂದರೂ ಕೂಡ ಅವರಿಂದ ಏನೋ ಕಲಿಯೋಕ್ಕಿದ್ರೆ ಅವರಿಂದ ನಾನು ಇನ್ಸ್ಪೈರ್ ಆಗ್ತೀನಿ, ಅವರಿಂದನೂ ಏನೋ ನಾನು ವಿಚಾರ ತೊಗೊತೀನಿ. ಎಷ್ಟೋ ವಿಚಾರದಲ್ಲಿ ಆಶಿಕ್ ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ. ಸತ್ಯವಾಗ್ಲೂ ಅವ್ರು ಇಲ್ಲಿ ಇದ್ದಾರೆ, ಅವ್ರ ಮುಂದೆ ಹೇಳೋದು ಅಂತ ಅಲ್ಲ, ಸುನಿ ಸರಿಂದ ಎಷ್ಟೋ ವಿಚಾರ ನಾನು ಇನ್ಸ್ಪೈರ್ ಆಗಿದ್ದೀನಿ. ಹಾಗಾಗಿ ಎಲ್ಲರಿಂದನೂ ಕಲಿಯೋದಕ್ಕೆ ತಗೊಳ್ಳೋದಕ್ಕೆ ತುಂಬ ವಿಚಾರಗಳಿದ್ದಾವೆ. ನಾನು ಯಾರೋ ಒಬ್ಬರಿಂದ ಅಥವಾ ಯಾವುದೋ ಒಂದು ಸಿನಿಮಾ ನೋಡಿ ಇನ್ಸ್ಪೈರ್ ಆದವನಲ್ಲ. ನಾನು ತುಮಕೂರಿನ ಹುಡುಗ, ಅಪ್ಪಟ ಕನ್ನಡದ ಹುಡುಗ, ಕನ್ನಡ ಚಿತ್ರಗಳನ್ನ ನೋಡಿ ನಾನು ಬೆಳೆದಿರೋನು. ಎಲ್ಲರೂ ನನಗೆ ಇನ್ಸ್ಪಿರೇಷನ್. ಅದನ್ನ ಹೇಳಲೇಬೇಕು, ಅವರು ಈಗ್ಲೂ ಸಹ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ರೆ ಕನ್ನಡ ಸಿನಿಮಾಗಳನ್ನ ಆದ್ರೆ ಹೋಗಿ ಥಿಯೇಟರ್ ನೋಡ್ತಾರೆ. ಬೇರೆ ಭಾಷೆಗಳಾದ್ರೆ ಟ್ರೈ ಮಾಡ್ಕೊಂಡು ಇದ್ರೆ ಹೋಗ್ತಾರೆ. ನೋಡ್ತೀನಿ ಅಂತ ನನಗೆ ಹೌದಾ ಅಂತ ನನ್ನ ಸಿನಿಮಾನ ಪ್ರಾಬ್ಲಮ್ ನಂದೇ 1 or 2 ಹೋಗಿ ನೋಡಿರ್ಬಹುದು ಅಷ್ಟೇ. ಬಿಡವ OTT ಬರುತ್ತಲ್ಲ ನೋಡ್ಕೋತೀನಿ ಅಂತೆಲ್ಲ ಹೇಳಿದಾರೆ. ನಾನಂತೆ ನಿಮ್ದು ಬರ್ಲಿ ತೆಲುಗು ತಮಿಳು ಅಂತ. ಬಟ್ ಟು ಬಿ ವೆರಿ ಆನೆಸ್ಟ್, ಅವ್ರ ಅಪ್ಪಟ ಕನ್ನಡ ಅಭಿಮಾನಿ ಅಂತ ಅವರು ತೋರಿಸ್ತಾರೆ. ಭಾಷೆಯಲ್ಲಿ ಅವರ ಮಾತಲ್ಲಿ ಎಲ್ಲವೂ ಗೊತ್ತಾಗ್ತಾ ಇದೆ ನೋಡಿ. ಸಿದ್ಧಾರ್ಥ್ ಸರ್ ಜೊತೆ ಮಾಡುವ ಸಿನಿಮಾ ಅದು ಇವ್ರಿಗೋಸ್ಕರ. ಗತವೈಭವ ಸಿನಿಮಾದ ಸಾಂಗ್ಸ್ ಈಗ ಆಲ್ರೆಡಿ 2 ರಿಲೀಸ್ ಆಗಿದೆ. ಸೊ ಮ್ಯೂಸಿಕಲಿ ತುಂಬ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಸಾಂಗ್ಗಳ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ಕು ಸಿನಿಮಾಗೆ ಎಷ್ಟು ಪ್ಲಸ್ ಆಗಿದೆ ಅಂತ. ಸರ್, ಜೂಡಾ ಸ್ಯಾಂಡಿ ಸರ್ 28 ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂಥ ಸಂಗೀತ ನಿರ್ದೇಶಕರು. ಕನ್ನಡ, ತೆಲುಗು ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೆ ಕೆಲಸ ಮಾಡಿರುವಂಥ ಇಟ್ಸ್ ವೆರಿ ಗುಡ್ ಟೆಕ್ನಿಷಿಯನ್. ಈ ಒಂದು ಚಿತ್ರದಲ್ಲಿ 4 ಚಿತ್ರದಲ್ಲಿ ಕೆಲಸ ಮಾಡಿದಷ್ಟು ಕೆಲಸ ಇದೆ. ಒಂದು ಕಡೆ ಪೌರಾಣಿಕದಲ್ಲಿ ಬಂದಾಗ ಅಲ್ಲಿ ಬೇರೆ ಒಂದು ಥಿಯೇಟರ್ ಸೆಟಪ್ ಥರದ್ದು ಒಂದಷ್ಟು ಇನ್ಸ್ಟ್ರೂಮೆಂಟ್ಗಳು ಯೂಸ್ ಮಾಡ್ಕೊಂಡು ಮಾಡೋದಿದೆ. ನಿಮಗೆ ಪೋರ್ಚುಗಲ್ ಜನ್ಮದಲ್ಲಿ ಬಂದಾಗ ಅಲ್ಲೊಂದಷ್ಟು ಬ್ಯಾಕ್ ಪೈಪರ್ಸು, ಒಂದಷ್ಟು ಪೋರ್ಚುಗೀಸ್ ಮ್ಯೂಸಿಕ್, ಆ ಯುರೋಪಿಯನ್ ಟಚ್ನ ಉಪಯೋಗಿಸಿ ಸಂಗೀತ ಸಂಯೋಜನೆ ಮಾಡಿರೋದು. ಆರ್ಕೆಸ್ಟ್ರಾ ತುಂಬ ತಗೊಂಡಿದೆ. ಅದು ದೊಡ್ಡ ಆನ್ಸಾಂಬಲ್ ಆಫ್ ಆರ್ಕೆಸ್ಟ್ರಾ ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮ ಈ ಮಂಗಳೂರಿನ ಈ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಒಬ್ಬ ಕಂಬಳ ಓಡಿಸುವಂಥ ಒಬ್ಬ ಕಂಬಳವೀರನ ಕಥೆ. ಆ ಭಾಗದಲ್ಲಿ ಅಲ್ಲಿಗೆ ಬೇರೆ ಒಂದು ಇನ್ಸ್ಟ್ರೂಮೆಂಟ್ಸ್, ಅಂದರೆ 100 ವರ್ಷದ ಹಿಂದೆ ಯಾವ ಇನ್ಸ್ಟ್ರೂಮೆಂಟ್ಸ್ಗಳಿತ್ತು, ಯಾವ್ದನ್ನ ಅವಾಗ ಜನಪದದಲ್ಲಿ ಉಪಯೋಗಿಸ್ತಾ ಇದ್ರು, ಅದರ ಒಂದು ಅಥೆಂಟಿಸಿಟಿನ ತರುವಂಥ ಪ್ರಯತ್ನ ಜೂಡಾ ಸ್ಯಾಂಡಿ ಸರ್ ಮಾಡಿದ್ದಾರೆ. ಮತ್ತು ಪ್ರೆಸೆಂಟ್ ಡೇ ಇವತ್ತಿನ ಕೂರ್ಗ್ ಮತ್ತು ಬೆಂಗಳೂರಿನ ಚಿತ್ರೀಕರಣ ಆ ಭಾಗಗಳಲ್ಲಿ ಒಂದು ಪೆಪ್ಪಿ ಮ್ಯೂಸಿಕ್, ಒಂದು ಸ್ಟೈಲಿಶ್ ಆಗಿ ಒಂದು ಬೇರೆ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರಯತ್ನ ಪಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.